ಇನ್ನು ಸಚಿವ ಸ್ಥಾನಕ್ಕೆ ಒಂದಿಷ್ಟು ಕೆಲ ಹಿರಿಯ ಶಾಸಕರು ಕೂಡ ಪಟ್ಟು ಹಿಡಿದಿದ್ರು. ಈಗ ಡಿಕೆಶಿ ಕೂಡ ದೆಹಲಿ ಪ್ರಯಾಣ ಬೆಳೆಸಿರುವಂತದ್ದು. ಸಂಪುಟದಿಂದ ಕೈ ಬಿಡಲಾಗುತ್ತೆ ಎಂದ ಕೆಲವರು ಅಸಮಾಧಾನ. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿರುವ ಕೆಲವು ಹಿರಿಯ ನಾಯಕರು ಸಂಪುಟದಿಂದ ಕೈ ಬಿಡಲಾಗುತ್ತೆ ಎಂದ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟದಲ್ಲಿ ಓರ್ವ ಮಹಿಳೆ ಹಾಗೂ ಅಸಮಾಧಾನಿತರಿಗೆ ಚಾನ್ಸ್ ಸಿಗುತ್ತಾ? ಮಹತ್ವ ಪಡೆದುಕೊಂಡ ಸಿಎಂ ನಾಳೆಯ ಡಿಕೆಶಿ ಅವರ ದೆಹಲಿ ಪ್ರವಾಸ. ಸಚಿವ ಸ್ಥಾನಕ್ಕಾಗಿ ಹಲವು ಆಕಾಂಕ್ಷಿಗಳಿದ್ರು. ಸಚಿವ ಸಂಪುಟ ಪುನರಚನೆಯಾದಾಗ ಬಹಳ ಅಸಮಾಧಾನ ವ್ಯಕ್ತ ಆಗಿತ್ತು, ಬಂಡಾಯ ಭುಗಿಲೆದ್ದಿತ್ತು. ಇದೀಗ ಮತ್ತೆ ಸಿಎಂ ಡಿಕೆಶಿ ಸಂಪುಟ ಸರ್ಜರಿ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಭಾರಿ ಬದಲಾವಣೆಯ ಸೂಚನೆಗಳು ಕೂಡ ಸಿಗ್ತಾ ಇರುವಂತಕ್ಕದ್ದು. 3 ರಿಂದ 5 ಜನ ಸಚಿವರಿಗೆ ಗೇಟ್ ಪಾಸ್ ನೀಡಲಾಗುತ್ತದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮಹಿಳೆ ಸೇರಿ ಕೆಲ ರೆಬಲ್ ನಾಯಕರಿಗೆ ಚಾನ್ಸ್ ಕೊಡುವಂತಹ ಸಾಧ್ಯತೆ ಇರುವಂಥದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಧಿವೇಶನದ ಬೆನ್ನಲ್ಲೇ ಸಚಿವ ಸಂಪುಟ ಪುನರಚನೆ ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂತಕ್ಕದ್ದು. ನಾಳೆ ಸಿಎಂ ಡಿಕೆಶಿ ದೆಹಲಿ ಪ್ರಯಾಣ ಕೈಗೊಂಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮತ್ತೊಮ್ಮೆ ಈ ವಿಚಾರ ಚರ್ಚೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಕೆಲವು ಹಿರಿಯ ಸಚಿವರನ್ನು ಕೂಡ ಸಂಪುಟದಿಂದ ಕೈ ಬಿಡುವ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ನಾಳೆ ಹೈಕಮಾಂಡ್ ಮಟ್ಟದಲ್ಲಿ. ಇನ್ನು ಸಚಿವ ಸ್ಥಾನಕ್ಕಾಗಿ ಒಂದಿಷ್ಟು ಹಿರಿಯ ಶಾಸಕರು ಕೂಡ ಪಟ್ಟು ಹಿಡಿದಿರುವಂತಕ್ಕದ್ದು. ಅದ್ರ ಮಧ್ಯೆ ಈಗ ಸಂಪುಟದಿಂದ ಹಿರಿಯ ನಾಯಕರನ್ನೇ ಕೈ ಬಿಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಕೂಡ ಅಸಮಾಧಾನಕ್ಕೆ ಒಂದು ರೀತಿಯಾಗಿ ಕಾರಣ ಆಗಿರುವಂತಕ್ಕದ್ದು. ಇನ್ನು ಸಂಪುಟದಲ್ಲಿ ಯಾರು ಒಂದು ಸ್ಥಾನ ಇದೆ, ಅದರಲ್ಲಿ ಓರ್ವ ಮಹಿಳೆಗೆ ಹಾಗೆ ಅಸಮಾಧಾನ ಯಾರುಗೊಂಡಿದ್ದಾರ ಆ ಹಿರಿಯ ಶಾಸಕರಿಗೆ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತಕ್ಕದ್ದು. ಒಂದು ರೀತಿಯಾಗಿ ನಾಳೆ ಡಿಕೆಶಿ ಅವರ ದೆಹಲಿ ಪ್ರವಾಸ ಮಹತ್ವ ಪಡೆದುಕೊಂಡಿರುವಂತಕ್ಕದ್ದು.